ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್. ಬನಶಂಕರಿ 6 ಸ್ಟೇಜು 7th ಬ್ಲಾಕ್. ಲ್ಯಾಂಡ್ ಮಾರ್ಕ್ ಬಂದು ನಿಮಗೆ ರಾಷ್ಟ್ರೋತ್ತನ ಸ್ಕೂಲು 20/30 BDA ನಾರ್ತ್ ಗೇಟು ಈಸ್ಟ್ ಮೇನ್ ಡೋರ್ ಆಗಿರುತ್ತೆ. ಓಕೆ, ರಸ್ತೆ ಬಗ್ಗೆ ಹೇಳಬೇಕನ್ನೋ ಹಾಗಿದ್ರೆ 25 ಅಡಿ ವೈಡಾಗಿ ಬರುತ್ತೆ. ಫ್ರಂಟ್ ಎಲಿವೇಷನ್ ಲೈಕ್ ಈ ಥರ ಇದೆ. ಮಂಗಳೂರು ಟೈಲ್ಸ್ ವಾಲ್ ಕ್ಲೈಂಡಿಂಗ್ ಆಗಿದೆ, ಸ್ಟ್ರಕ್ಚರ್ ಪೇಂಟು, ಬಾಲ್ಕನಿ ಎಲ್ಲ ಬರುತ್ತೆ. ಫುಲ್ ಡೀಟೇಲ್ಸ್ ಆಗಿ ಮನೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತೀನಿ, ಕೊನೆವರೆಗೂ ನೋಡ್ತಾ ಇರಿ. ನಮಗೆ 20/30ದಲ್ಲಿ ಸ್ಲೈಡಿಂಗ್ ಗೇಟ್ ಕೊಟ್ಟಿದ್ದಾರೆ. ಈ ಥರ ಐಡಿಯಾ ಏನಿದೆಯಲ್ಲ ಜಸ್ಟ್ 30/40ದಲ್ಲಿ ಸಿಗುತ್ತೆ. ಬಟ್ ಇಲ್ಲಿ ನಮಗೆ 20/30ದಲ್ಲಿ ಸ್ಲೈಡಿಂಗ್ ಗೇಟ್ ಕೊಟ್ಟಿದ್ದಾರೆ ಫಾರ್ ಕಾರ್ ಪಾರ್ಕಿಂಗ್. ನಿಮಗೆ ಪದೇ ಪದೇ ಇದು ಹಾಕೋದು ತೆಗೆಯೋದು ಕಷ್ಟ ಆಗುತ್ತೆ ಅನ್ನೋಂಗಿದ್ರೆ ಇಲ್ಲಿ ಬಿಗ್ ಒಂದು ಗೇಟ್ ಕೊಟ್ಟಿದ್ದಾರೆ. 2 ವೀಲರ್ಗಳು ಬೇಕಾದ್ರೆ ಇಲ್ಲಿದ್ರೂ ಪಾರ್ಕ್ ಮಾಡ್ಕೋಬೋದು. 1/1 ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. 2 ಬಿಗ್ ಕಾರ್ಗಳು ನಿಲ್ಲಿಸ್ಕೋಬೋದು. ಹಾಗೆ ಇಲ್ಲಿ ಸಂಪ್ ಇದೆ, ಬೋರ್ವೆಲ್ ಇದೆ, ಅದ್ರ ಪಕ್ಕದಲ್ಲೇ ಕಾವೇರಿ ಪಾಯಿಂಟ್ ಕೊಟ್ಟಿದ್ದಾರೆ. ಸುತ್ತ ಅಬ್ಸರ್ವ್ ಮಾಡಿ ನೋಡಿ ನೀವು, 2/4 ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ. ಒಂದು 4.5 ಅಡಿ ಹೈಟ್ ಬರ್ಬೋದು. ಮೇಂಟೆನೆನ್ಸ್ ಈಸಿ ಅಂತಲೇ ಹೇಳ್ಬೋದು. ಇಲ್ಲೇ ನಮಗೆ ಒಂದು ಎಲೆಕ್ಟ್ರಿಕ್ ಮೀಟರ್ ಕನ್ಸೋಲ್ ಕೊಟ್ಟಿದ್ದಾರೆ. ಹಾಗೆ ಅದ್ರ ಪಕ್ಕದಲ್ಲಿ ಗ್ಯಾಸ್ ಪ್ರಾವಿಷನ್ನ ಮಾಡಿಕೊಟ್ಟಿರುವಂಥದ್ದು. ಇದು ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು. ಇದು ತುಂಬ ಇಷ್ಟ ಆಗಿರೋದು ಪ್ಲೇಸ್ ಅಂತಂದರೆ ಸ್ಲೈಡಿಂಗ್ ಗೇಟು 20/30ದಲ್ಲಿ ಈ ಥರ ಯಾರೂ ಕೊಡೋದಿಲ್ಲ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಫ್ಯೂಚರಲ್ಲಿ ನೀವು ಒಂದು ರೂಮ್ ಬೇಕಾದರೂ ಮಾಡ್ಕೊತೀನಿ ಅನ್ನೋ ಹಾಗಿದ್ರೆ ಇಲ್ಲಿ ಭೀಮ್ ಕೊಟ್ಟಿದ್ದಾರೆ. ಭೀಮ್ಗೆ ಜಸ್ಟ್ ಒಂದು ವಾಲ್ನ ಕ್ರಿಯೇಟ್ ಮಾಡಿಕೊಂಡ್ರೆ ಆ ಕಡೆ ಒಂದು ರೂಮ್ ಥರ ಸಪ್ರೇಟಾಗಿ ಆಗುತ್ತೆ. ಹಾಗೆ ಇಲ್ಲಿ ಆಲ್ರೆಡಿ ಒಂದು ಕಾಮನ್ ಟಾಯ್ಲೆಟ್ನ ಮಾಡಿಕೊಟ್ಟಿದ್ದಾರೆ. ಈ ಫ್ಲೋರಲ್ಲಿ, ಗ್ರೌಂಡ್ ಫ್ಲೋರಲ್ಲಿ ಅದನ್ನ ಯೂಸ್ ಮಾಡ್ಕೋಬಹುದು. ನಲ್ಲಿ ಪಾಯಿಂಟ್ ನಮಗೂ ಈ ಕಡೆ ಇದೆ, ಮತ್ತು ಆ ಕಡೆ ಗೇಟ್ ಕಡೆ ಕೊಟ್ಟಿದ್ದಾರೆ. ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ತುಂಬ ಸ್ಪೇಷಿಯಸ್ ಜಾಗ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಒಂದು ಸ್ಪೇಸ್ ಬಿಟ್ಟಿದ್ದಾರಲ್ವ, ಭೀಮ್ ಬಿಟ್ಟಿದ್ದಾರೆ. ಬೇಕು ಅಂದರೆ ಆಪ್ಷನ್ ಅಷ್ಟೇ, ಅದು ನಿಮಗೆ ಅವಶ್ಯಕತೆ ಇದ್ದರೆ ಬೇಕಾದ್ರೆ ಮಾಡ್ಕೋಬಹುದು. ಚಾರ್ಜಿಂಗ್ ಆಲ್ರೆಡಿ ಎಲೆಕ್ಟ್ರಿಕ್ ಬೈಕ್ನ ಚಾರ್ಜ್ ಮಾಡ್ತಾಯಿದ್ದಾರೆ. ಸರ್ಕ್ಯೂಟ್ಗಳು ಅಲ್ಲಲ್ಲಿ ಕೊಟ್ಟಿದ್ದಾರೆ, ಚಾರ್ಜ್ ಮಾಡ್ಕೋಬಹುದು. ಇದು ಇಷ್ಟು ಈ ಮನೆಯ ಲಕ್ಷಣಗಳು ಗ್ರೌಂಡ್ ಫ್ಲೋರಲ್ಲಿ. ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಹೋಗೋಕ್ಕಿಂತ ಮುಂಚೆ ಸ್ಲೀಪರ್ ದಯವಿಟ್ಟು ಕೆಳಗಡೆ ಬಿಟ್ಟು ಮೇಲ್ಗಡೆ ಹೋಗಿ. ಲಪೋತ್ರ ಆ್ಯಂಟಿಸ್ಕಿಡ್ ಗ್ರಾನೈಟ್ ಕೊಟ್ಟಿದ್ದಾರೆ, ಲೆದರ್ ಫಿನಿಷಲ್ಲಿ ಇರುವಂಥದ್ದು. ಹಾಗೆ SS ರೇಲಿಂಗ್ಸ್ ಕೊಟ್ಟಿದ್ದಾರೆ, 304 ಗೇಜು ಜಿಂದಲ್ದು. ವಾಲ್ ಕ್ಲೈಂಡಿಂಗ್ ನಮಗೆ 2/4 ವೆಟ್ರಿಫೈಡ್ ಟೈಲ್ಸು, ಇಟಾಲಿಯನ್ ಮಾರ್ಬಲ್ ಪ್ಯಾಟ್ರನ್ ಬರುತ್ತೆ. ಇದು ಮ್ಯಾಟ್ ಫಿನಿಷಿಂಗಲ್ಲಿ ಇರುತ್ತೆ. ಮೇಲ್ಗಡೆಯಿಂದ ಪಾರ್ಕಿಂಗ್ನ ಒಂದು ಸಲ ನೋಡ್ತೀರಂದರೆ ಈ ಥರ ಇರುತ್ತೆ ಗೆಳೆಯರೆ. ತುಂಬ ಚೆನ್ನಾಗಿದೆ. ಗೇಟ್ ಮಾತ್ರ ತುಂಬ ಇಷ್ಟ ಆಯಿತು. ನೋಡಿ, ಇಲ್ಲಿ 2 ಕಡೆಯೂ ಮೇಂಟೆನೆನ್ಸ್ ಈಸಿ ಬರುತ್ತೆ ನಿಮಗೆ. ಮ್ಯಾಟ್ ಫಿನಿಷಿಂಗ್ 2/4 ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ. ಇಟಾಲಿಯನ್ ಮಾರ್ಬಲ್ ಥರ ಲುಕ್ ಇದೆ. ಹ್ಯಾಂಡ್ ಗ್ರಾಬರ್ ಕೊಟ್ಟಿದ್ದಾರೆ. ಕ್ವಾಲಿಟಿ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಲೆದರ್ ಫಿನಿಷಲ್ಲಿ ಲಪೋತ್ರ ಗ್ರಾನೈಟ್ನ ಕೊಟ್ಟಿರುವಂಥದ್ದು. ಮನೆ ಮುಂಭಾಗ ವರಾಂಡ ಸ್ಪೇಷಿಯಸ್ ಜಾಗ ಇದೆ. ತುಳಸಿ ಕಟ್ಟೆ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ಬೋದು. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. 12 mmದು SS ರೇಲಿಂಗ್ಸ್ ಅಟ್ಯಾಚ್ ಆಗಿದೆ. 4.5 ಅಡಿ ಹೈಟ್ ಇದೆ. ಆ ಕಡೆಯಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಫುಲ್ ಡೆವಲಪ್ ಆಗಿರುವಂತಹ ಏರಿಯಾ ಇದು. ನೋಡಿ, ಚೆನ್ನಾಗಿದೆ ಗೆಳೆಯರೆ. ಇದು ಹೈ ಫಾಲ್ ಸೀಲಿಂಗ್ ಮನೆ. ಆ್ಯಕ್ಚುಲಿ ಅದೊಂದು ಮರ್ತಿದೆ, ಈಗ ಹೇಳ್ತಾ ಇದ್ದೀನಿ. ಮೇನ್ ಡೋರ್ ಬಂದು ಟೀ ಕುಡ್ಡಲ್ಲಿ ಮಾಡಿದ್ದಾರೆ. ಇದು ಸೂರ್ಯ ಬಾಗಿಲು, ಅಂದರೆ ಈಸ್ಟ್ ಫೇಸಲ್ಲಿ ಬರುತ್ತೆ. 8 ಇಂಚಸ್ ವಾಸ್ಕಲ್ಲು. ಸಿಂಪಲ್ ಆಗಿದೆ ಮನೆ ಮಾತ್ರ. ನೋಡಿ, ಡೋರ್ ಕೂಡ ಅಷ್ಟೇ ಸಿಂಪಲಾಗಿ ಮಾಡಿಕೊಟ್ಟಿದ್ದಾರೆ. ಆಫ್ಟರ್ ಫಿನಿಷಿಂಗ್ 2 ಇಂಚಸ್ ಬರುತ್ತೆ. ಆ ಡೋರ್ ಪಕ್ಕದಲ್ಲೇ ವಿಂಡೋ 6/8 ಹೌದು ಇರುವಂತಹ ಬಿಗ್ ವಿಂಡೋ. ವೆಂಟಿಲೇಷನ್, ಗಾಳಿ ಬೆಳಕು ನೆಕ್ಸ್ಟ್ ಲೆವೆಲಲ್ಲಿ ಮನೆಯೊಳಗಡೆ ಎಂಟ್ರಿ ಆಗುತ್ತೆ. ಇದು ಹಾಲಲ್ಲಿ ನೀವು ಅದು ಬಿಟ್ಟರು L ಶೇಪಲ್ಲಿ ಸೋಫಾನ ಹಾಕ್ಕೋಬೋದು. ಇದು ಹೈ ಫಾಲ್ ಸೀಲಿಂಗು. ಹೇಳಿದ ಹಾಗೆ ಈ ಥರ ಬರುತ್ತೆ. ತೋರಿಸ್ತೀನಿ. TV ಕ್ಯಾಬಿನೆಟು ಇಲ್ಲಿದೆ ಆ್ಯಕ್ಚುಲಿ, ಸರಿನಾ? ಈಗ ನಾನು ನಿಮಗೆ ಅಲ್ಲಿ ನಿಂತ್ಕೊಂಡು ಎಲ್ಲ ಕವರ್ ಮಾಡಿ ತೋರಿಸ್ತೀನಿ. ಹಾಗೇ ಇರಿ. ಈಗ ಇಲ್ಲಿ ಆಪೋಸಿಟ್ ಬಂದಿದ್ದೀನಿ. ನೋಡಿ, ಎಂಟ್ರಿ ಆಗ್ತಾಯಿದ್ದಂಗೆ ಬಿಗ್ ವಿಂಡೋ ತೋರಿಸಿದ್ದೀನಿ ನಾನು ನಿಮಗೆ. ವಿಂಡೋದಿಂದ L ಶೇಪ್ ಬೇಕಾದ್ರೆ ಸೋಫಾನ ಹಾಕ್ಕೋಬೋದಂತ ಹೇಳಿದ್ದೆ. ಇದು TV ಕ್ಯಾಬಿನೆಟು. ಈ TV ಕ್ಯಾಬಿನೆಟ್ ಮೇಲ್ಗಡೆನೇ ಹೈ ಫಾಲ್ ಸೀಲಿಂಗ್ ಅಂದರೆ ಏನು, ಈ ಥರ ಇಲ್ಲೊಂದು ರೂಮೇ ಇರೋದಿಲ್ಲ. ಬಟ್ 30-40ಗೆ ಬೀಟ್ ಮಾಡೋ ಥರ ಮನೆನ ಕನ್ಸ್ಟ್ರಕ್ಷನ್ ಮಾಡಿ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಲೆವೆಲ್, ಡೌಟೇ ಇಲ್ಲ. ಈಗ ನಾನು ವಿಂಡೋದ ಹತ್ರ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ನಿಮಗೆ ಪಿನ್ ಟು ಪಿನ್ ಮೂಲೆ ಕವರ್ ಮಾಡಿ ತೋರಿಸೋದು
ನನ್ನ ಆಸೆ. ನೋಡಿ ಈಗ ಎಂಟ್ರಿ ಆಗ್ತಾಯಿದ್ದಂಗೆ ಟಿ ವಿ ಕ್ಯಾಬಿನೆಟ್ಟು, ಇಲ್ಲಿ ಸೋಫಾನ ಹಾಕ್ಕೋಬೋದು. ಈ ಮನೆಯ ಮೇನ್ ಅಟ್ರಾಕ್ಷನ್ ಪಾರ್ಟ್ ಬಂದು ಇದು ಹೈ ಫಾಲ್ ಸೀಲಿಂಗು. ಮೇಲ್ಗಡೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಅದು ಕೂಡ ಚೆನ್ನಾಗಿದೆ, ತೋರಿಸ್ಕೊಡ್ತೀನಿ. ಹಾಲ್ನ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೆಳೆಯರೆ. ತುಂಬ ಸ್ಪೇಷಿಯಸ್ಸು ಲಕ್ಸುರಿ ಫೀಲಿಂಗ್ ಬರುತ್ತೆ ಈ ಮನೆ ಒಳಗಡೆ ಬಂದರೆ, ನಿಮಗೆ ಡೌಟೇ ಇಲ್ಲ. ಇಲ್ಲಿ ಅಡುಗೆ ಮನೆಗಿಂತ ಮುಂಚೆ ಎಡಗಡೆಗೆ ಸ್ಟೇರ್ಕೇಸ್ ಕೊಟ್ಟಿದ್ದಾರೆ, ಬೆಡ್ರೂಮ್ಗೆ ಹೋಗೋದಕ್ಕೆ ಸ್ಪೇಷಿಯಸ್. ಈಗ ಅಡುಗೆ ಮನೆ ಒಳಗಡೆ ಹೋಗೋದಕ್ಕೆ 3 ಫ್ಯಾನ್ಸಿ ಲೈಟ್ ಕೊಟ್ಟಿದ್ದಾರೆ, ಬಿಗ್ ಆರ್ಚ್ ಇದೆ. ಎಂಟ್ರಿ ಆಗ್ತಾಯಿದ್ದೀನಿ. 2 ಪಾರ್ಟೇಷನ್ ಇದೆ. ತುಂಬ ದೊಡ್ಡ ಜಾಗದಲ್ಲಿ ಅಡುಗೆ ಮನೆನ ಮಾಡಿಕೊಟ್ಟಿದ್ದಾರೆ. ಹೆಣ್ಮಕ್ಳು ನಿಜವಾಗ್ಲೂ ತುಂಬ ಇಷ್ಟಪಡ್ತಾರೆ ಈ ಮನೆ ಕೂಡ, ಆ್ಯಂಡ್ ಎಸ್ಪೆಷಲಿ ಅಡುಗೆ ಮನೆ ಕೂಡ. ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟು ಡಿಮ್ ಗೋಲ್ಡ್ ಕಲರಲ್ಲಿ ಕೊಟ್ಟಿರುವಂಥದ್ದು, ಅದು ಸಖತ್ತಾಗಿ ಕಾಣಿಸ್ತಿದೆ. ಡೈರೆಕ್ಟಾಗಿ ನೋಡಿದರೆ ನೆಕ್ಸ್ಟ್ ಲೆವೆಲು. ನಿಮ್ಗೆ ಅಲ್ಲಿ ಅಕ್ವಾಗಾರ್ಡ್ ಪಾಯಿಂಟು, ಇಲ್ಲಿ ಚಿಮ್ನಿ ಪಾಯಿಂಟು, ಅಲ್ಲಿ ಗ್ಯಾಸ್ ಪಾಯಿಂಟು. ಓವರ್ ಹೆಡ್ ವಾರ್ಡ್ರೋಬರ್ ವೈಟ್ ಅಕ್ರಾಲಿಕ್ ಲ್ಯಾಮಿನೇಷನ್ನ ಕೊಟ್ಟಿರುವಂಥದ್ದು. ಟೋಟಲ್ ನಮಗೆ ಎಲ್ ಶೇಪ್ ಸ್ಲ್ಯಾಬ್ ಬರುತ್ತೆ. ಇದೊಂದು ಅಡುಗೆ ಮನೆಯ ಲಕ್ಷಣ. ಈಗ ನಾನು ನಿಮಗೆ ಆ ಅಡುಗೆ ಮನೆಯಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಈಗ ಎಂಟ್ರಿ ಆಗ್ತಾ ಇದೆ ಅಂತ ಹೇಳಿದೆ, ಅಲ್ಲಿ ನಿಂತ್ಕೊಂಡು ಅಡುಗೆ ಮನೆ ತೋರಿಸಿದೆ. ಈಗ ಇಲ್ಲಿ ನಿಮಗೆ 2 ಕಡೆ ಏನಂತಾರೆ ರೆಫ್ರಿಜಿರೇಟರ್, ಫ್ರಿಜ್ನ ಇಟ್ಕೊಳ್ಳೋದಕ್ಕೆ ಆಪ್ಷನ್ ಇದೆ. ಒಂದು ಬಂದು ಇಲ್ಲಿ, ಇನ್ನೊಂದು ಬಂದು ಆ ಕಾರ್ನರ್ನ ಯೂಸ್ ಮಾಡಿಕೊಂಡ್ರೆ ನೀವು ಈ ಪೋರ್ಷನ್ ಏನಿದೆಯಲ್ಲ ಡೈನಿಂಗ್ ಹಾಲ್ನ ಯೂಸ್ ಮಾಡ್ಕೋಬಹುದು. ಆ ಥರ ಇದೆ. ಈ ಅಡುಗೆ ಮನೆ ಪಕ್ಕದಲ್ಲಿ ಯುಟಿಲಿಟಿ ಕೂಡ ಇದೆ, ಅದು ತೋರಿಸೋಕ್ಕಿಂತ ಮುಂಚೆ ನಾನು ನಿಮಗೆ ಪೂಜಾ ರೂಮ್ನ ತೋರಿಸ್ಕೊಡ್ತೀನಿ. ಇಲ್ಲಿ ಫಾಲ್ ಸೀಲಿಂಗ್ ಆಗಲಿ ಸಿಂಪಲಾಗಿ ಮಾಡಿಕೊಟ್ಟಿದ್ದಾರೆ. ಫ್ರಿಜ್ ಪಾಯಿಂಟ್ 2 ಕಡೆ ಇದೆ. 2 ಕಡೆ ನೀವು ಡೈನಿಂಗ್ ಟೇಬಲ್ ಅಲ್ಲೂ ಇಟ್ಕೋಬೋದು, ಇಲ್ಲಾಂದರೆ ಇಲ್ಲಾದರೂ ಇಟ್ಕೋಬೋದು. ಫ್ರಿಜ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಸರಿನಾ? ಹಾಗೆ ಈಗ ಇಲ್ಲಿ ಪೂಜಾ ರೂಮ್ ಇದೆ. ಪೂಜಾ ರೂಮು ಅಷ್ಟೇ ವಾಲ್ ಕ್ಲೈನಿಂಗ್ ಎಲ್ಲ ನಿಮಗೆ ಕರ್ವಿಂಗ್ ಮಾಡಿಕೊಟ್ಟಿದ್ದಾರೆ. ಟಫ್ ಆ್ಯಂಡ್ ಗ್ಲಾಸು ವಿತ್ ಬಾರ್ಡರ್ ಏನಿದೆಯಲ್ಲ ಟೀ ಕುಡ್ಡಲ್ಲಿ ಮಾಡಿ ಕೊಟ್ಟಿರುವಂಥದ್ದು. ಒಬ್ಬರು ಆರಾಮಾಗಿ ಕೂತ್ಕೊಂಡು ಪೂಜೆನ ಮಾಡಬಹುದು. ಸ್ಪೇಷಿಯಸ್ ಜಾಗ ಇದೆ. 2x4 ಬೆಡ್ರೂಮ್ ಟೈಲ್ಸ್ ಹಾಕಿದ್ದಾರೆ, ಗೋಲ್ಡನ್ ಬಾರ್ಡರು. ಇದು ಒಂದು ಅಡುಗೆ ಮನೆಯ ಲಕ್ಷಣ. ಡೈನಿಂಗ್ ಟೇಬಲ್ ನೀವು ಎಲ್ಲಾದರೂ 2 ಆಪ್ಷನ್ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ, ಇಲ್ಲಿ ಬೇಕಾದರೆ ಒಂದು ಕೈ ತೊಳ್ಕೊಳ್ಳೋದಕ್ಕೆ ಆಪ್ಷನ್ ಮಾಡಿಕೊಟ್ಟಿದ್ದಾರೆ, ವಿತ್ ಮಿರರ್ ಇದೆ, ಸರಿನಾ? ಒಂದು ಯುಟಿಲಿಟಿ ಕೂಡ ಪೆಂಡಿಂಗ್ ಇದೆ, ತೋರಿಸ್ಕೊಡ್ತೀನಿ. ಈ ಫ್ಲೋರಲ್ಲಿ ಎಲ್ಲ ವಿಂಡೋ ಆಗಲಿ, ವಾಸ್ಕಲ್ಲಾಗಲಿ, ಡೋರ್ ಆಗಲಿ ಟೀ ಕುಡ್ಡು. ಡೋರ್ ಲ್ಯಾಮಿನೇಷನ್ ಏನಿದೆಯಲ್ಲ ವಿನಿಯರು, ಹಿಂದ್ಗಡೆ ನಿಮ್ಮದು ಪ್ಲೇವುಡ್ಡು. 4.5 ಅಡಿ ವೈಡಾಗಿದೆ. ಇಲ್ಲಿ ಬೇಕಾದರೆ ನೀವು ಪಾತ್ರೆ ತೊಳ್ಕೊಳ್ಳೋದಕ್ಕೆ ಅಲ್ಲಿ ಇಕ್ಕಟ್ಟಾಗುತ್ತೆ ಅಂತಂದರೆ ಇಲ್ಲಿ ಇಟ್ಕೋಬೋದು. ಇಲ್ಲ ನಿಮ್ಮ ಹತ್ರ ಡಿಶ್ ವಾಷರ್ ಇದ್ದರೆ ಡಿಶ್ ವಾಷರ್ನ ಇಟ್ಕೋಬೋದು. ಪ್ಲಗ್ ಪಾಯಿಂಟ್ ಇದೆ, ಇನ್ಲೆಟು 2 ಕಡೆ ಇದೆ. ಇನ್ಲೆಟು, ಔಟ್ಲೆಟು ಆ ಬಕೆಟ್ ಕೆಳಗಡೆ ಇದೆ, ಸರಿನಾ? 3 ಕಡೆ ಇದೆ ಇನ್ಲೆಟ್. ಔಚಲಿ ನೀವು ಹೇಗಾದರೂ ಮಾಡ್ಕೋಬೋದು. ವೆಂಟಿಲೇಷನ್ಗೆ MS ರೈಲಿಂಗ್ಸ್ ಮಾಡಿ ಟ್ರಾನ್ಸ್ಪರೆಂಟ್ ಗ್ಲಾಸ್ನ ಹಾಕಿರುವಂಥದ್ದು, ಫೈಬರ್ ಅದು ಎಕ್ಸಾಕ್ಟ್ಸು. ಈಗ ಈ ಡೋರ್ ಹಿಂದ್ಗಡೆ ಈ ಫಸ್ಟ್ ಫ್ಲೋರ್ಗೆ ಒಂದು ಕಾಮನ್ ಆಗಿ ಬಾತ್ರೂಮ್ನ ಮಾಡಿಕೊಟ್ಟಿದ್ದಾರೆ. ಎಸ್, ಇಲ್ಲಿ ಕೂಡ 2x4 ಬೆಡ್ರೂಮ್ ಟೈಲ್ಸ್ ಟಾಪ್ ಟು ಬಾಟಮ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಒಂದು ಬಿಗ್ ನಿಮಗೆ ಸ್ಲೈಡಿಂಗ್ ಗ್ಲಾಸಸ್ ಬರುತ್ತೆ ಅಲ್ಲಿ, ಆ ಥರ ಪಾರ್ಟೇಷನ್ ಮಾಡಿಕೊಟ್ಟಿರುವಂಥದ್ದು. ಇದು ಒಂದು ಬಾತ್ರೂಮ್ ಅಂತಲೇ ಹೇಳ್ಬೋದು, ಬಿಕಾಸ್ ಇಲ್ಲೂ ಕೂಡ ಒಂದು ಶವರ್ ಪಾಯಿಂಟ್ ಬರುತ್ತೆ. ಅಡುಗೆ ಮನೆ ವೆಂಟಿಲೇಷನ್ಗೆ ವಿಂಡೋ ಎಲ್ಲ ಚೆನ್ನಾಗಿದೆ, ಡೌಟೇ ಇಲ್ಲ ಮನೆ. ಇದು ಇಷ್ಟು ಫಸ್ಟ್ ಫ್ಲೋರಲ್ಲಿ ಇರುವಂಥದ್ದು. ಯಾರು ಸ್ವಲ್ಪ ಲ್ಯಾವಿಶ್ ಮನೇನ ನೋಡ್ತಾಯಿದ್ದೀರೋ ಅವರಿಗೋಸ್ಕರ ಇದು ಮಾತ್ರ ನೆಕ್ಸ್ಟ್ ಲೆವೆಲ್. ತುಂಬ ಚೆನ್ನಾಗಿದೆ ಗೆಳೆಯರೆ. ನಾವು ಕೆಲವು ವರ್ಡ್ಗಳು ರಿಪೀಟ್ ಆಗ್ತವೆ, ನಿಮಗೆ ಕೇಳೋದಕ್ಕೆ ಇರಿಟೇಟ್ ಆಗ್ಬೋದು, ಬಟ್ ಮನಸ್ಸಿಗೆ ಹಾಕೋಬೇಡಿ. ನೋಡ್ತಾ ಇದ್ದೀರಾ, ಇದು 3 ಅಡಿ ವೈಡ್ ಸ್ಟೇರ್ ಕೇಸು, ಹ್ಯಾಂಡ್ ಗ್ರಾಬರ್ ಕೊಟ್ಟಿದ್ದಾರೆ. ಆಮೇಲೆ ವಿನಿಯರ್ ಲ್ಯಾಮಿನೇಷನ್ ಮಾಡಿರುವಂತಹ ಪಿಲ್ಲರ್ಗಳು ಕೊಟ್ಟಿರುವಂಥದ್ದು ವೆಂಟಿಲೇಷನ್ಗೆ. ಯಾರೆಲ್ಲ ನನ್ನ ವೀಡಿಯೋಗಳು ನೋಡ್ತಾ ಇದ್ದೀರಾ ವಿತೌಟ್ ಸಬ್ಸ್ಕ್ರೈಬರ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. 3 ಅಡಿ ವೈಡ್ ಆಗಿದೆ. ಸೋಫಾ ಕ್ಯಾರಿ ಮಾಡ್ಬೋದು ಮೇಲ್ಗಡೆ. ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋ ಬರುತ್ತೆ ಇಲ್ಲೂ ಕೂಡ.
3/4 ಇದೆ. ಈ ಮನೆಯ ಮೇನ್ ಪಾರ್ಟ್ ಏನಿದೆಯಲ್ಲ, ಇದು ಹೈ ಫಾಲ್ ಸೀಲಿಂಗ್ ಲುಕ್ಕು. ಮೇಲ್ಗಡೆ ಬಂದಿದ್ದೀನಿ, ನಮಗೆ ಕಾಮನ್ ಬಾಲ್ಕನಿ ಒಂದು ಬರುತ್ತೆ. ಕಾಮನ್ ಬಾಲ್ಕನಿ ಆದಮೇಲೆ ಕೆಳಗಡೆ ಇರೋ ಜನರ ಹತ್ರ ಕನೆಕ್ಟಿವಿಟಿ ಮಾತಾಡೋದಕ್ಕೆ ಕಮ್ಯುನಿಕೇಷನ್ ಇದೊಂದು ಪಾಯಿಂಟ್ ಆಗಿರುತ್ತೆ. ಹಾಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿರುತ್ತೆ. ಫಸ್ಟ್ ನಾನು ನಿಮಗೆ ಒಂದು ಬಾಲ್ಕನಿನ ತೋರಿಸ್ಬಿಡ್ತೀನಿ. 4 ಅಡಿ ವೈಡ್ ಆಗಿದೆ, 8ರಿಂದ 10 ಅಡಿ ಉದ್ದ ಇದೆ. ನನ್ನ ಪ್ರಕಾರ 8 ಅಡಿ ಇರ್ಬೋದು. 2/4 ವೆಟ್ರಿಫೈಡ್ ಟೈಲ್ಸು, PVC ಫಾಲ್ ಸೀಲಿಂಗು, ಟಫನ್ ಗ್ಲಾಸು, SS ರಿಲಿಂಗ್ಸು ಹಾಕಿ ಕೊಟ್ಟಿರುವಂಥದ್ದು. ಫುಲ್ ಡೆವಲಪ್ ಏರಿಯಾ. ಇದು ಬಾಲ್ಕನಿಯ ಲಕ್ಷಣಗಳು. ಇಲ್ಲೂ ಕೂಡ ನಾವು ಸೋಫಾನ ಹಾಕ್ಕೋಬೋದು, ಆ ಥರ ಮಾಡಿಕೊಟ್ಟಿದ್ದಾರೆ. ಇದು 4.5 ಅಡಿ ಹೈಟು ಟಫನ್ ಗ್ಲಾಸಿಗೆ SS ಅಟ್ಯಾಚ್ ಮಾಡಿಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಇಲ್ಲಿದನ್ನು ಓಪನ್ ಮಾಡಿದರೆ ಸಾಕು, ಹಾಲ್ ಫುಲ್ಲು ಬೆಳಕು ಗಾಳಿ ಬರುತ್ತೆ. ಕ್ರಾಫ್ಟರ್ ಮಾಡಿಕೊಟ್ಟಿದ್ದಾರೆ, PVC, ಹಾಗೆ ಜೂಮರ್ ಹಾಕ್ಕೊಟ್ಟಿರೋದು. ಇದೊಂದು ಹಾಲ್ನ ಲುಕ್ಕು ಗೆಳೆಯರೆ, ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಜಾಗ ವೇಸ್ಟ್ ಆಗಬಾರ್ದು ಅಂತೇಳಿ ಸ್ಟೋರೇಜ್ ಕೊಟ್ಟಿದ್ದಾರೆ ಸ್ಟೇರ್ಕೇಸ್ ಕೆಳಗಡೆ. ಆಮೇಲೆ ಎಂಟ್ರಿ ಇದು ಮಾಸ್ಟರ್ ಬೆಡ್ರೂಮ್ಗೆ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ವಿತ್ ಹೈಡ್ರಾಲಿಕ್ ಲಿಫ್ಟ್ ಇದೆ. ಕುಷನ್ ಪ್ಯಾಡ್ ಮಾಡಿಕೊಟ್ಟಿರುವಂಥದ್ದು. ಮೊಬೈಲ್ ಹೋಲ್ಡರ್, ಚಾರ್ಜಿಂಗ್ ಬೇಕಾದ್ರೆ ಇಟ್ಕೊತೀನಿ ಅಂದರೆ 2 ಕಡೆಯೂ ಇದೆ. ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ, ಹಾಗಾಗಿ ವೆಂಟಿಲೇಷನ್ ಹಿಂದ್ಗಡೆಯಿಂದನೂ ಕೂಡ ಬರುತ್ತೆ. 1/3 ಇರುವಂತಹ ಬಿಗ್ ವಿಂಡೋಗಳು ಕೊಟ್ಟಿದ್ದಾರೆ. ಡಾರ್ಕ್ ಕಲರಲ್ಲಿ ನಿಮಗೆ POP ಫಾಲ್ ಸೀಲಿಂಗ್ ಮಾಡಿಕೊಟ್ಟಿದ್ದಾರೆ. ಹಿಂದ್ಗಡೆ ಸ್ಟ್ರಿಪ್ ಲೈಟ್ ಇದೆ. ಹಾಗೆ ವಾರ್ಡ್ರೋಬರ್ ಬಗ್ಗೆ ಹೇಳ್ಬೇಕಂದ್ರೆ ಓವರ್ ಹೆಡ್ ವಾರ್ಡ್ರೋಬರ್ ಕೊಟ್ಟಿದ್ದಾರೆ. ಗ್ಲಾಸಿ ಫಿನಿಷಿಂಗಲ್ಲಿ ಇದೆ. ಸ್ಲೈಡಿಂಗ್ ವಾರ್ಡ್ರೋಬರು, 3 ಕಡೆ ಟೋಟಲ್ 3 ಡೋರ್ ಇರುವಂಥದ್ದು. ಬಟ್ಟೆ ಬರೆ ತುಂಬ ಇಟ್ಕೋಬೋದು. ಹಾಗೆ ಈ ಕಡೆ ನಿಮಗೆ ಒಂದು TV ಕ್ಯಾಬಿನೆಟ್ಟು, ಆರಾಮಾಗಿ ಬಿಗ್ TV ಇಲ್ಲೂ ಕೂಡ ಹೋಲ್ಡ್ ಮಾಡ್ಬೋದು. ಇದು ಇಷ್ಟು ಮಾಸ್ಟರ್ ಬೆಡ್ರೂಮು. ಹಾಗೆ ನಮಗೆ ಅಲ್ಲಿ ಒಂದು ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ. ಆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಪಕ್ಕದಲ್ಲೇ ಒಂದು ಬಾತ್ರೂಮ್ ಕೂಡ ಬರುತ್ತೆ. ಬೆಡ್ರೂಮ್ ನೆಕ್ಸ್ಟ್ ಲೆವೆಲ್. ಗಾಳಿ ಬೆಳಕು ಮತ್ತು ಡಿಸೈನ್ ಪ್ಯಾಟ್ರನ್ ಪ್ರತಿಯೊಂದು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ನೋಡಿ ಡ್ರೆಸ್ಸಿಂಗ್ ಕ್ಯಾಬಿನೆಟು. ಈ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಪಕ್ಕದಲ್ಲೇ ಒಂದು ಬಾತ್ರೂಮ್. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. 2/4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮು. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಬರುತ್ತೆ ನಿಮಗೆ. ತುಂಬ ದೊಡ್ಡದಾಗಿದೆ ಗೆಳೆಯರೆ. ನೋಡಿದ್ದೀರಂತ ಅಂದ್ಕೊಂಡಿದ್ದೀನಿ. ಇದು 2nd ಫ್ಲೋರಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ನ ಲಕ್ಷಣಗಳು. ಈಗ ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಫ್ಲೋರಲ್ಲಿ ನಮಗೆ 2 ಬೆಡ್ರೂಮ್ ಬರುತ್ತೆ ಆ್ಯಂಡ್ ಇನ್ಬಿಲ್ಟ್ ಸ್ಟಿಕರ್ಸ್ ಇರುವಂತಹ ಮನೆ ಇದ್ದಾಗಿರುತ್ತೆ. ಆ್ಯಸ್ ಇಟ್ ಈಸ್ 3 ಅಡಿ ವೈಡು, SS ರೇಲಿಂಗ್ಸು ವಿತ್ ವುಡನ್ ಪಿಲ್ಲರ್ ಜೊತೆಗೆ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಜಾತ್ರೆ ಅಂತೂ ಇಲ್ಲ, ನೆಕ್ಸ್ಟ್ ಲೆವೆಲಲ್ಲಿ ಮಾಡಿಕೊಟ್ಟಿದ್ದಾರೆ ಮನೆ ಮಾತ್ರ. ಈಗ ನಿಮಗೆ ಇಲ್ಲಿ ಗೆಸ್ಟ್ ಬೆಡ್ರೂಮ್ ಒಂದು ಬರುತ್ತೆ, ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಕೆಳಗಡೆ ಕೊಟ್ಟಿರೋ ಹಾಗೆ ವೆಂಟಿಲೇಷನ್ಗೆ ಬಿಗ್ ವಿಂಡೋ ನಮಗೊಂದು ಇಲ್ಲಿ ಸಿಗುತ್ತೆ. POP ಫಾಲ್ ಸೀಲಿಂಗು. ರೈಟ್, ಇಲ್ಲೂ ಕೂಡ ನಾವು ಕಾರ್ನರ್ ಯುಟಿಲೈಸ್ ಮಾಡ್ಕೋಬೋದು. ಸದ್ಯಕ್ಕೇನು ಕೊಟ್ಟಿಲ್ಲ, ನೀವು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಓಕೆ, ಫಸ್ಟು ಸಿಗೋದು ನಮಗೆ ಚಿಲ್ಡ್ರನ್ ಬೆಡ್ರೂಮು. ಆಪೋಸಿಟ್ ನೋಡ್ತಾ ಇರೋದು 2nd ಮಾಸ್ಟರ್ ಬೆಡ್ರೂಮ್ ಅಥವಾ ಗೆಸ್ಟ್ ಬೆಡ್ರೂಮ್, ಹೇಗಾದರೂ ಕನ್ವರ್ಟ್ ಮಾಡ್ಕೋಬೋದು. ಫಸ್ಟ್ ನಾನು ನಿಮಗೆ ಅದನ್ನೇ ತೋರಿಸ್ಬಿಡ್ತೀನಿ. ಇಲ್ಲೂ ಕೂಡ ನಮಗೆ ಕಿಂಗ್ ಸೈಜ್ ಕಾಟ್ ಸಿಗುತ್ತೆ ವಿತ್ ಕುಷನ್ ಪ್ಯಾಡು. 2 ಸೈಡು ನಮಗೆ ವೆಂಟಿಲೇಷನ್ಗೆ ವಿಂಡೋ, POP ಫಾಲ್ ಸೀಲಿಂಗು, ಮೊಬೈಲ್ ಹೋಲ್ಡರ್ ಸಮೇತ. 3 ಡೋರ್ ಇರುವಂತಹ ಸ್ಲೈಡಿಂಗ್ ವಾರ್ಡ್ರೋಬರ್ ಸಿಗುತ್ತೆ. ಹಾಗೆ ಮೇಲ್ಗಡೆ ಓವರ್ ಹೆಡ್ ವಾರ್ಡ್ರೋಬರು ಮತ್ತು TV ಕ್ಯಾಬಿನೆಟ್ಟು. ಎಸ್, ಇದು 2nd ಬೆಡ್ರೂಮು. ಈ ಡೋರ್ ಹಿಂದ್ಗಡೆಯೇ ನಮಗೆ ಒಂದು ಬಾತ್ರೂಮ್ ಸಿಗುತ್ತೆ. ಎಲ್ಲ ರೂಮ್ಗಳಿಗಿಂತ ದೊಡ್ಡ ಬಾತ್ರೂಮ್ ಇದ್ದಾಗಿರುತ್ತೆ. ಗ್ರಾನೈಟ್ ಫ್ಲೋರಿಂಗ್ ಕೊಟ್ಟಿರೋದು, ಆಂಟಿ ಸ್ಕಿಡ್ಡು ಲಪೋತ್ರ. ವಾಲ್ ಮೌಂಟ್ ಕಮೋಡು, ವೆಂಟಿಲೇಷನ್ಗೆ ಎಕ್ಸೈಟ್ಸು ಕೊಟ್ಟಿದ್ದಾರೆ, ವಿಂಡೋನು ಕೊಟ್ಟಿದ್ದಾರೆ.
ಶವರ್ ಪಾಯಿಂಟ್ ಎಲ್ಲ ಇದೆ, ಗೀಸರ್ ಪಾಯಿಂಟ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಡೋರು ಅಗ್ಲಿವ ಎಲ್ಲ ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಆಗಿಲ್ಲ. ಈ ಮನೆ ನೋಡ್ತಾ ಇದ್ದಂಗೆ ನನಗೊಂದು ಐಡಿಯಾ ಬರುತ್ತೆ. ಈಗ ಸೆಕೆಂಡ್ ರೂಮ್ ನೋಡಿದ್ದೀರಾ, ಥರ್ಡ್ ರೂಮ್ನ ತೋರಿಸ್ಕೊಡ್ತೀನಿ. ಇಲ್ಲೇ ಪಕ್ಕದಲ್ಲೇ ಬರುತ್ತೆ. ಎಂಟ್ರಿ ಆದ್ರಿ ಒಂದು ಐಡಿಯಾ ಇರಲಿ ನಿಮಗೆ. ಅಲ್ಲಿಂದ ನಿಂತ್ಕೊಂಡು ನಾನು ಫಸ್ಟ್ ತೋರಿಸಿದ್ವಿ. ಈಗ ಅದರ ಪಕ್ಕದಲ್ಲೇ ಈ ಬೆಡ್ರೂಮ್ ಆಗಿದ ತಕ್ಷಣ ಇದು ಚಿಲ್ಡ್ರನ್ ಬೆಡ್ರೂಮು. ಚಿಲ್ಡ್ರನ್ ಬೆಡ್ರೂಮಲ್ಲಿ ನಾವು ಕ್ವೀನ್ ಸೈಜ್ ಕಾಟ್ನ ಹಾಕ್ಕೋಬೋದು. ಹಾಗೆ POP ಫಾಲ್ ಸೀಲಿಂಗು, ಓವರ್ ಹೆಡ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬರ್ಗಳು. ಆಮೇಲೆ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ. ಮಿರರ್ ಇದೆ, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಅಂತ ಹೇಳ್ಬೋದು, ಜಸ್ಟ್ ಮಿರರು. ಮತ್ತು ಇಲ್ಲಿ ಹಿಂದ್ಗಡೆ ಬಾತ್ರೂಮು. 2x4 ವೆಟ್ರಿಫೈಡ್ ಟೈಲ್ಸು, ಗ್ರಾನೈಟು, ಆ್ಯಂಟಿಸ್ಕಿಡ್ಡು, ಟಾಪ್ ಟು ಬಾಟಮ್ ಟೈಲ್ಸ್ ಹಾಕ್ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ. ಇಲ್ಲಿಂದ ನಿಂತ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ. ಬೆಡ್ರೂಮ್ ಇಷ್ಟು ಬರುತ್ತೆ, ಸಾಕು. ಚಿಲ್ಡ್ರನ್ ಬೆಡ್ರೂಮ್ಗೆ ಎಷ್ಟು ಬೇಕೋ ಅಷ್ಟು ಕಾಟ್ ಹಾಕಿ ಬಿಟ್ಟರೆ ಸಾಕು. ಓಕೆ, ದೆನ್ ಥರ್ಡ್ ಫ್ಲೋರ್ ಕಂಪ್ಲೀಟ್ ಆಯಿತು. ನಮಗೆ ನೆಕ್ಸ್ಟ್ ಫ್ಲೋರ್ ಮೂವ್ ಆಗೋದಕ್ಕೆ ಇವರು ಇನ್ಬಿಲ್ಟ್ ಸ್ಟೇರ್ಕೇಸೇ ಮಾಡಿಕೊಟ್ಟಿರುವಂಥದ್ದು ನೋಡಿ. ಇದೇ ಬೆಸ್ಟು. ಮನೆ ಹೆಣ್ಮಕ್ಳು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಧಾರಾಳವಾಗಿ ಮೇಲ್ಗಡೆ ಹತ್ತಬಹುದು ಅನ್ನೋದಕ್ಕೆ ಇನ್ಬಿಲ್ಟ್ ಸ್ಟೇರ್ಕೇಸ್ ಕಾರಣ. ಮೇಲಿಂದ ಕೆಳಗಡೆ ಈ ಥರ ಇರುತ್ತೆ. ಈಗ ಟಾಪ್ ಫ್ಲೋರಲ್ಲಿ ಇದ್ದೀವಿ. ಟಾಪ್ ಫ್ಲೋರಲ್ಲಿ ಸ್ಕೈ ಲೈಟ್ ನೋಡ್ತಾ ಇದ್ದೀರಾ. ಬೆಳಕು ತುಂಬ ಚೆನ್ನಾಗಿ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದೆ. ಎಂಡ್ವರೆಗೂ ನಮಗೆ SS ರೈಲಿಂಗ್ಸು ವಿತ್ ವುಡನ್ ಪಿಲ್ಲರ್ ಸಿಗುತ್ತೆ. ಸರಿ, ಹಾಗಾದರೆ ಹೊರಗಡೆ ಹೋಗೋಣ. ಅದಕ್ಕಿಂತ ಮುಂಚೆ MS ಗೇಟ್ ನೋಡ್ತಾ ಇದ್ದೀರಾ, ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಹೈ ಗೇಜಲ್ಲೇ ಇದೆ. ಓ, ಮಳೆ ಬರುತ್ತೆ. ಮಳೆ ಬರ್ತಾ ಇದೆ. ಮಳೆಯಲ್ಲೇ ತೋರಿಸ್ಬಿಡ್ತೀನಿ ನಿಮಗೆ ನೋಡಿ. 1000 ಲೀಟರ್ ಸಿಂಟ್ಯಾಕ್ಸು, ಓವರ್ ಹೆಡ್ ಟ್ಯಾಂಕು, ಹಾಗೆ ಇಲ್ಲಿ ಬಟ್ಟೆ ಒಣಗಾಕೋದಕ್ಕೆ ಕಂಬಿ ಇಲ್ಲಿದೆ. ಕೇಬಲ್ ವರ್ಕೆಲ್ಲ ಆಗಿದೆ, ಪೈಪ್ ವರ್ಕೆಲ್ಲ ಆಗಿದೆ. ತುಂಬ ಚೆನ್ನಾಗಿ ಬರ್ತಾಯಿದೆ ಮಳೆ. ಅದು ನೈಸ್ ರೋಡು, ಸೋಂಪುರ ಟೋಲು ನೈಸ್ ರೋಡ್ ಬರುತ್ತೆ. ಅಲ್ಲಿ ರಾಷ್ಟ್ರೋತ್ತನ ಸ್ಕೂಲ್ ಹಿಂಗಡೆ ಇದೆ. ಮಳೆ ಬರ್ತಾಯಿದೆ, ಇಲ್ಲ ಅಂತ ತೋರಿಸ್ತಾ ಇದೆ. ಓಕೆ, ಈ ಮನೆ ಬಗ್ಗೆ ಕೊನೆಯದಾಗಿ 4 ಮಾತು. ಬನಶಂಕರಿ 6 ಸ್ಟೇಜು 7th ಬ್ಲಾಕು, ಸೋಂಪುರ ಟೋಲು ಅಥವಾ ರಾಷ್ಟ್ರೋತ್ತನ ಸ್ಕೂಲ್ ಬರುತ್ತೆ. 20/30 BDA, ನಾರ್ತ್ ಗೇಟು, ಈಸ್ಟ್ ಡೋರ್. ಆಸ್ಕಿಂಗ್ ಪ್ರೈಸು 1,65 lakhs, 1,65,00,000. ಸ್ಲೈಟ್ಲಿ ನೆಗೋಷಿಯಬಲ್. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈ ಮನೆ ಇಷ್ಟ ಆದರೆ ಪ್ಲೀಸ್ ಕೊಟ್ಟಿರುವಂಥ ನಂಬರಿಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ. ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಕೊಡಿ. ಥ್ಯಾಂಕ್ ಯು.